ದರ್ಶನ್ ಪವಿತ್ರ ಗೌಡ 6 ತಿಂಗಳು ಅವಳಲ್ಲಿ ಇವನಿಲ್ಲಿ ಅಂತಿದ್ದೋರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಇಬ್ಬರ ನಡುವೆ ದೊಡ್ಡ ಕಂದಕವನ್ನೇ ಕೊರೆದಿತ್ತು. ಆದ್ರೀಗ ಜಾಮೀನಿನ ಮೇಲೆ ಕೋರ್ಟ್ ವಿಧಿಸಿದ್ದ ಷರತ್ತು ಸುಬ್ಬಿಯನ್ನ ಮತ್ತೆ ಎದುರು ಬದುರಾಗುವಂತೆ ಮಾಡಿದೆ. ಕಾಕಿ ಕಸ್ಟಡಿಯಲ್ಲಿ ದರ್ಶನ್ ಪವಿತ್ರ ಗೌಡ ಎದುರಾಗ್ತಿದ್ರು. ಯಾವಾಗ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಹೋದ್ರೋ ಅಲ್ಲಿಂದ ಇಬ್ಬರು ಮುಖತಃ ಭೇಟಿಯಾಗುವ ಪ್ರಮೇಯವೇ ಬಂದಿರಲಿಲ್ಲ. ಆದ್ರೀಗ ಸುದೀರ್ಘ ಅರ್ಧ ವರ್ಷದ ಬಳಿಕ ಭೇಟಿಯಾಗಿದ್ದಾರೆ. ಕೋರ್ಟ್ ಜಾಮೀನು ಮಂಜೂರು ಮಾಡಿದ ವೇಳೆ ತಿಂಗಳಿಗೊಮ್ಮೆ ವಿಚಾರಣೆಗೆ ಬರಬೇಕೆಂದು ಹೇಳಿತ್ತು. ಅದರಂತೆ ಇವತ್ತು ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಪ್ರಕರಣದ 17 ಆರೋಪಿಗಳು ಬೆಂಗಳೂರಿನ 57ನೇ CCH ಕೋರ್ಟ್ಗೆ ಹಾಜರಾಗಿದ್ದರು. ದರ್ಶನ್ ಮುಖ ನೋಡಿಕೊಳ್ತಿದ್ದಂತೆ ಪವಿತ್ರ ಭಾವುಕರಾಗಿ ಬಿಟ್ರು. ಗೆಳೆಯ ದರ್ಶನ್ ಆರೋಗ್ಯ ವಿಚಾರಿಸಿದ್ಲು. ನಂತರ ದಾಸ ಪವಿತ್ರಳ ಬೆನ್ನು ತಟ್ಟಿ ಸಂತೈಸಿದ. ದರ್ಶನ್ ಮೈಸೂರಿಗೆ, ಪವಿತ್ರ ಮುಂಬೈಗೆ ತೆರಳಲು ಕೋರ್ಟ್ ಅನುಮತಿ. ಇಂದು ನ್ಯಾಯಾಲಯಕ್ಕೆ ಹಾಜರಾಗಿದ್ದ ಸಮಯದಲ್ಲಿ ದರ್ಶನ್ ಮೈಸೂರಿಗೆ ತೆರಳಲು ಅನುಮತಿ ಕೇಳಿದ್ರು. ಅದರಂತೆ ಜನವರಿ 12ರಿಂದ 5 ದಿನಗಳ ಕಾಲ ಮೈಸೂರಿಗೆ ತೆರಳಲು ನ್ಯಾಯಾಲಯ ಅನುಮತಿ ನೀಡಿದೆ. ಇದೇ ವೇಳೆ ಪವಿತ್ರ ಗೌಡ ಹೊರ ರಾಜ್ಯಗಳಿಗೆ ತೆರಳಬೇಕಿದೆ. ಪ್ರಮುಖವಾಗಿ ದೆಹಲಿ ಮತ್ತು ಮುಂಬೈಗೆ ತೆರಳಿ ತಾವು ನಡೆಸುವ ಉದ್ಯಮಕ್ಕೆ ಬೇಕಾದ ಕಚ್ಚಾ ವಸ್ತುಗಳನ್ನು ತರಬೇಕಿದೆ, ಮತ್ತೆ ದೇವಾಲಯಕ್ಕಾಗಿ ಹೊರ ರಾಜ್ಯಕ್ಕೆ ತೆರಳಬೇಕಿದೆ ಎಂದು ಮನವಿ ಮಾಡಿದ್ರು. ನ್ಯಾಯಾಲಯ ಅದಕ್ಕೂ ಅನುಮತಿ ನೀಡಿದೆ. ಮುಂದಿನ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಮುಂದೂಡಿದೆ. ಹೀಗಾಗಿ 6 ತಿಂಗಳು ನಾನೊಂದು ತೀರಾ ನೀನೊಂದು ತೀರಾ ಅಂತಿದ್ದ ಸುಬ್ಬಿಗೆ ಸ್ವಲ್ಪ ರಿಲ್ಯಾಕ್ಸ್ ಸಿಕ್ಕಿದೆ. ಪ್ರಜ್ವಲ್, TV9 ಬೆಂಗಳೂರು.